ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ಅಸ್ಮಿತೆ ಎಂದು ಹೇಳುತ್ತಾ ಈಗ ನಾನು ಪೀಠಿಕೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಪೀಠಿಕೆಯನ್ನು ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಬಹಳ ಅದ್ದೂರಿಯಾಗಿ ಬಹಳ ವಿಜೃಂಭಣೆಯಾಗಿ ಸ್ವಾಗತವನ್ನ ಮಾಡಿದಂತ ತಮ್ಮೆಲ್ಲರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ನಾವೇನು ಇಷ್ಟೊತ್ತು ತಪ್ಪಡಿ ಬಡ್ದು ಕುಡಿದು ಕುಂದುಗಳು ಅವೆಲ್ಲ ಒತ್ಕೊಂಡ್ ಬಂದ್ವಲ್ಲ, ಇವೆಲ್ಲವೂ ಕೂಡ ನಮ್ಮ ಕಲ್ಚರ್ ಅಷ್ಟೇ. ಆದ್ರೆ ನಮ್ಮ ಬಾಬಾ ಸಾಹೇಬ್ರ ಸಿದ್ಧಾಂತನೇ ಬೇರೆ. ಇವು ನಮ್ಮ ಕಲ್ಚರ್ಗಳು. ಈ ಉದ್ದ ಕಡ್ಡಿ ಬೆಳೆದೋದು, ಕಾಯಿ ಹೊಡೆಯೋದು, ಈ ಪೂಜೆ ಮಾಡೋದು, ಇವೆಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಇರುವಂತ ಒಂದು ಸಾಮಾಜಿಕ ಕಳಿಕಳಿ ಇರುವಂತ ಒಂದು ಸಂಸ್ಕೃತಿ ಅಷ್ಟೇ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳೇ ಬೇರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ ಇವು ನಮ್ಮ ಜೀವನದ ಗುರು ಉದ್ದೇಶಗಳಾಗಬೇಕು, ನಮ್ಮ ಧ್ಯೇಯಗಳಾಗಬೇಕು ಅಂತ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ನೀವು ಹುಟ್ಟಿದಂತ ಇವತ್ತೇನು ಸುಸಜ್ಜಿತವಾಗಿ ನಾವೆಲ್ಲ ಹುಟ್ಟುವಲ್ಲ ಅಂತ ಜಾಗದಲ್ಲಿ ಹುಟ್ಟಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14, 1891 ಮಧ್ಯಪ್ರದೇಶದ ಮೋಹ ಅನ್ನೋ ಜಿಲ್ಲೆ ಇಂದೋರ್ ಅನ್ನ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಹತ್ರ ಏನು ಆಗಿನ ಕಾಲದಲ್ಲಿ ಮಿಲಿಟರಿ, ಇವತ್ತೇನು ಮಿಲಿಟರಿ ಅಂತೀವಿ, ಅವತ್ತು ಆ ಮಿಲಿಟರಿ ಕ್ಯಾಂಪಸ್ ನಲ್ಲಿ ಅವತ್ತು ಈ ದೇಶಕ್ಕೆ, ಈ ಭಾರತ ದೇಶಕ್ಕೆ ಒಂದು ಭವ್ಯವಾದ ಸೂರ್ಯ ಪ್ರಜ್ವಲಿಸಿ ಅವತ್ತು ಹುಡ್ತಾರೆ. ಆ ಪ್ರಜ್ವಲಿಸಿದಂತ ಸೂರ್ಯ ಹುಡ್ದೆ ಹೋಗಿದ್ರೆ ನಾವೆಲ್ಲರೂ ಕೂಡ ಈ ರೀತಿ ಬದುಕಲಿಕ್ಕೆ ಇಂಥ ವಾತಾವರಣ ಭವಿಷ್ಯ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಅಂತ ವಾತಾವರಣ ಈ ದೇಶದಲ್ಲಿ ಶೋಷಿತರ ಧ್ವನಿಯಾಗಿ, ಹಿಂದುಳಿದವರ ಧ್ವನಿಯಾಗಿ, ದಲಿತರ ಧ್ವನಿಯಾಗಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳಿ ಈ ದೇಶಕ್ಕೆ ಬೆಳಕಾಗಿದ್ದಾರೆ. ಹಾಗಾಗಿ ನಾವು ಶಿಕ್ಷಣ, ನಮ್ಮ ಮಕ್ಕಳಿಗೆ ಶಿಕ್ಷಣ ಫಸ್ಟ್, ಶಿಕ್ಷಣ ಕಲಿಸ್ಬೇಕು. ಶಿಕ್ಷಣದಿಂದ ಅವರು ಏನು ಹಗಲು ರಾತ್ರಿ ಅವತ್ತು ನಮ್ಗೆಲ್ಲ ಇವತ್ತೆಲ್ಲ ಕರೆಂಟ್ ಅದಾವೆ, ಅವತ್ತು ಬೀದಿ ದೀಪ ಎಲ್ಲ ಉಪಯೋಗಿಸ್ಕೊಂಡು ಅವ್ರು ಹಾಕಿದಂತ ಮಾರ್ಗದರ್ಶನವನ್ನ ಪಡ್ಕೊಂಡು ಅವ್ರು ಹಾಕಿದಂತ ಗುರಿ ಉದ್ದೇಶಗಳನ್ನ ನಾವು ಈಡೇರಿಸಬೇಕು ವಿನಃ ನಾವೇನು ಇವತ್ತು ಸುಮ್ಮನೆ ಕುಡಿದ್ವಿ, ಡೊಳ್ಳು ಬಡ್ದ್ವಿ, ತಪ್ಪಡಿ ಬಡ್ದ್ವಿ, ಆರ್ತಿ ಹಿಡಿದ್ವಿ, ಕಾಯಿ ಹೊಡೆದ್ವಿ, ಇದೆಲ್ಲ ಅಂಬೇಡ್ಕರ್ಗೆ ಇದೆಲ್ಲದೂ ಇಷ್ಟ ಆಗಲ್ಲ. ಅದೇನು ನಾವು ಸ್ವಾಗತ ಮಾಡಬೇಕು. ನಮ್ಮ